ಕಲಬುರಗಿ ಜಿಲ್ಲೆಯ ನಿಂಬರ್ಗಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 51/2026 ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ದೂರು ಸಾರಾಂಶ ಏನು ಅಂದರೆ, ಇದರಲ್ಲಿ ವಿಕ್ಟಿಮ್ ಆಗಿರುವಂತಹ ಆಕಾಶ್ ಅನ್ನವರು 3 ತಿಂಗಳ ಹಿಂದೆ, ಇವರು ವಯಸ್ಸು ಅಂದಾಜು 21 ಇಯರ್ಸ್ ಇದೆ, ದುತ್ತರ್ಗಾಂವ್ ಊರದವರಿದ್ದರು, ಚಾಲಕನಾಗಿ ಕೆಲಸ ಮಾಡ್ತಿದ್ರು ಮತ್ತು ಕೂಲಿ ಕೆಲಸನೂ ಮಾಡ್ತಾಯಿದ್ರು. ಇವರು 3 ತಿಂಗಳ ಹಿಂದೆ ಅದೇ ಊರು ಸೇರಿರುವಂಥ ಒಬ್ಬ ಹೆಣ್ಮಗಳ ಜೊತೆ ಅವರು ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದು ಮತ್ತು ವಾಪಸ್ಸು ಮತ್ತೆ ಕರ್ಕೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ಎಲ್ಲ ಫ್ಯಾಮಿಲಿದವರು ಸೇರಿ ಆ ಲೇಡಿಯನ್ನು ಅವ್ರ ಫ್ಯಾಮಿಲಿ ಜೊತೆ ಕಳಿಸ್ಕೊಟ್ಟಿದ್ರು ಮತ್ತು ಆಕಾಶ್ ಅನ್ನೋರನ್ನು ಅವ್ರವ್ರ ಫ್ಯಾಮಿಲಿ ಮೆಂಬರ್ ಕರ್ಕೊಂಡು ಬಂದಿದ್ದು ಬುದ್ಧಿವಾದ ಹೇಳಿರ್ತಾರೆ. ಆಮೇಲೆ ಈ ವಿಷಯ ಎಲ್ಲ ನಡೆದ ಮೇಲೆ ಆಕಾಶ್ ಅನ್ನೋರಿಗೆ ಸುಂಟನೂರು ಗ್ರಾಮದಲ್ಲಿ ಒಬ್ಬ ಮಲ್ಲು ಸಾಹುಕಾರ್ ಅನ್ನೋರ ಕಡೆ ಒಂದು ಕೆಲಸಕ್ಕೆ ಸೇರಿಸಿರ್ತಾರೆ ಮತ್ತು ಈ ಆಕಾಶ್ ಅನ್ನೋರು ಆವಾಗ ದುತ್ತರ್ಗಾಂವ್ಗೆ ಬಂದು ಹೋಗ್ತಾ ಇದ್ರು. ಈ ಎಸ್ಪೆಷಲಿ 6th ಜೂನ್ರಂದು ಮಧ್ಯಾಹ್ನ ಅರೌಂಡು 1:30 ಸಮಯದಲ್ಲಿ ಇವರು ಅದೇ ದುತ್ತರ್ಗಾಂವ್ ಶಾಲೆ ಹತ್ತಿರ ಇದ್ದಾಗ ಏನು ಈ ಹಿಂದೆ 3 ತಿಂಗಳ ಹಿಂದೆ ಯಾರು ಒಬ್ಬ ಹೆಣ್ಮಗಳನ್ನ ಇವರು ಕರ್ಕೊಂಡು ಹೋಗಿರ್ತಾರೋ ಅವ್ರಿಗೆ ಸೇರಿರುವಂಥ ಕೆಲವು 3 ಜನ ಬಂದು ನಮಗೆ ಈ ತರಹ ಅವರ ಜೀವನ ಹಾಳು ಮಾಡಿದೆ ಅಂತ ಇವ್ರ ಜೊತೆ ಜಗಳ ತೆಗೆದು ಹೊಡೆಬಡೆ ಮಾಡಿರ್ತಾರೆ. ತದನಂತರ ಫ್ಯಾಮಿಲಿ ಮೆಂಬರ್ಸ್ ಇಂಟರ್ಫಿಯರ್ ಆಗಿ ಯಾರು ವಿಕ್ಟಿಮ್ ಆಕಾಶ್ ಅನ್ನೋರು ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಹೋಗಿರ್ತಾರೆ. ಇದಾದ ನಂತರ ಮಧ್ಯಾಹ್ನ 3:15 ಅವರು ನಾನು ಆಚೆ ಸಂಡಾಸ್ಗೆ ಹೋಗಿ ಬರ್ತೇನೆ ಅಂತ 3:30ಗೆ ಸಂಡಾಸ್ಗೆ ಹೋಗುತ್ತೇನೆ ಅಂತ ಮನೆಯಿಂದ ಹೋಗಿರ್ತಾನೋ. ತದನಂತರ ಸ್ವಲ್ಪ 1 ಗಂಟೆ 2 ಗಂಟೆ ಆದಮೇಲೆ ಅವ್ರಿಗೆ ಮಾಹಿತಿ ಫ್ಯಾಮಿಲಿ ಮೆಂಬರ್ಸ್ ಬರುತ್ತೆ, ಈ ತರಹ ಅವರು ಆಕಾಶ್ ಅನ್ನೋರು ಹುಣಸಿನ ಮರಕ್ಕೆ ನೇಣು ಹಾಕ್ಕೊಂಡು ಡೆತ್ ಆಗಿರ್ತಾರೆ ಅಂತ ತಿಳಿಸಿರ್ತಾರೆ. ಇಮಿಡಿಯೇಟ್ಲಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ನೋಡಲಾಗಿ ಅವರು ಹುಣಸಿನ ಮರಕ್ಕೆ ಹ್ಯಾಂಗಿಂಗ್ ಆಗೋ ಸ್ಥಿತಿಯಲ್ಲಿ ಕಂಡು ಬಂದಿರ್ತಾರೆ. ತದನಂತರ ಇದೇ ವಿಷಯ ಇಟ್ಕೊಂಡು ಈ 3 ತಿಂಗಳ ಹಿಂದೆ ಏನು ಘಟನೆ ಆಗಿದೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಕಾಶ್ ಅನ್ನೋರಿಗೆ ಕೊಲೆ ಮಾಡಿ ನೇಣು ಹಾಕಿರ್ತಾರೆ ಅಂತ ಒಂದು ದೂರನ್ನು ಮರ್ಡರ್ ಕೇಸ್ ಲೆಕ್ಕದಲ್ಲಿ ದೂರು ನೀಡಿರ್ತಾರೆ. ನಾವು ದೂರನ್ನು ಸ್ವೀಕರಿಸಿಕೊಂಡು ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದೇವೆ. ಈಗ ಸದ್ಯಕ್ಕೆ ನಾವು ಎಲ್ಲ ಸೋಕೋ ಆಫೀಸ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಎಲ್ಲ ಮೇಲಧಿಕಾರಿಗಳು ನಾವು ವಿಸಿಟ್ ಮಾಡಿದ್ದೇವೆ ಮತ್ತು ಫಾರೆನ್ಸಿಕ್ ಡಾಕ್ಟರ್ ಕಡೆಯಿಂದ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೇವೆ. ಈ ರಿಪೋರ್ಟ್ಸು ಬರುವುದು ಬಾಕಿ ಇದೆ ಮತ್ತು ತನಿಖೆಯನ್ನು ನಡೀತಾ ಇದೆ. ಒನ್ಸ್ ತನಿಖೆ ಆಗಿದ ಮೇಲೆ ಈಗ ಸದ್ಯಕ್ಕೆ ನಾವು ಆರೋಪಿಗೆ ಬಂಧನ ಮಾಡಿರುವುದಿಲ್ಲ. ಒನ್ಸ್ ಈ ರಿಪೋರ್ಟ್ಸ್ ನೋಡಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸ್ಕೊಂಡು ಅವರ ಆರೋಪಿಗಳದ್ದು ಬಂಧನ ಮಾಡುವುದೇನೋ ಅಂತ ಡಿಸೈಡ್ ಮಾಡ್ತೇವೆ. ಅದು ಕ್ಲೀನಾಗಿ ನಮಗೆ ಡೀಟೇಲ್ಸ್ ಗೊತ್ತಾಗಿಲ್ಲ. ನಾವು ಸಾರಾಂಶ ಪ್ರಕಾರ 3 ತಿಂಗಳ ಹಿಂದೆ ಅಂತಲೇ ತಿಳಿಸಿದ್ದಾರೆ ಅವರು. ಈ ಘಟನೆ 3 ಕರ್ಕೊಂಡು ಹೋಗಿದ್ರು ಅಂತ ಹೇಳಿದರು. ಮತ್ತು ಅದನಂತರ ಇಮಿಡಿಯೇಟ್ಲಿ 1 or 2 days ಆದಮೇಲೆ ಮತ್ತೆ ಫ್ಯಾಮಿಲಿಯವರು ಇಂಟರ್ಫಿಯರ್ ಆಗಿ ವಾಪಸ್ ಕರ್ಕೊಂಡು ಬಂದು ಲೇಡಿಯನ್ನು ಅವ್ರ ಫ್ಯಾಮಿಲಿ ಜೊತೆ ಕಳಿಸ್ಕೊಟ್ಟಿರ್ತಾರೆ. ಬಟ್ ಏನಂದರೆ ಆ ಫ್ಯಾಮಿಲಿಯವರು ಅವರ ಜೀವನವನ್ನು ಹಾಳು ಮಾಡಿದ್ದಕ್ಕೆ ಅವರು ವೈಷಮ್ಯ ಇಟ್ಕೊಂಡು ಮಧ್ಯಾಹ್ನ 1:15 ಅವ್ರ ಜೊತೆ ಜಗಳ ತೆಗೆದಿದ್ರು. ಆ ಜಗಳ ಮುಗಿಸಿ ಅವ್ರ ಮನೆಗೆ ಬಂದು ಮತ್ತು ಸಂಡಾಸ್ಗೆ ಹೋಗುತ್ತಾನಂತೆ ಹೋಗಿ ವಾಪಸ್ ಬರಲಿಲ್ಲ. ಮತ್ತು ಮಾಹಿತಿ ಈ ಥರ ಹುಣಸಿನ ಗಿಡಕ್ಕೆ ನೇಣು ಹಾಕುವ ಸ್ಥಿತಿಯಲ್ಲಿ ಡೆತ್ ಆಗಿರೋದು ಕಂಡು ಬಂದಿದೆ. ಅವರೇ ಮಾಡಿದ್ದಾರೆ ಅನ್ನೋದು ಕಂಪ್ಲೇಂಟ್ ನೀಡಿದ್ದಾರೆ. ನಾವು ಸದ್ಯಕ್ಕೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ತನಿಖೆಯನ್ನು ಮುಂದುವರಿಸ್ಕೊಂಡು ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೇವೆ. ಮುಂಚಿನ ದಿನ ಬಂದಿದ್ದಾನು ಅಂತ ಹೇಳ್ತಾ ಇದ್ದಾರೆ. ಬಟ್ ಆವಾಗ ಬರ್ತಾ ಇದ್ದ, ಇದೇನು ಫಸ್ಟ್ ಟೈಮ್ ಅಲ್ಲ, ಮುಂಚೆನೂ ಬಂದಿದ್ದಾನು, ಮನೆಯ ಊರಲ್ಲಿ ಇದ್ದಿದ್ದಾನು. ಸಣ್ಣಾಗಿ ಅವರು ಆಪೋಸಿಟ್ ಬಂದಾಗ ಜಗಳ ಆಯಿತು. ಸೊ ತನಿಖೆ ಅನ್ನೋದು ಕರೆಕ್ಟಾಗಿ ಆಗಬೇಕಾಗುತ್ತೆ. ನಾವು ಇನ್ಸ್ಪೆಕ್ಟ್ರಿಗಾಗಲೇ DYSPಗೆ ಈಗಾಗಲೇ ಹೇಳಿದ್ದೇನೆ, ನಾವು ಕರೆಕ್ಟಾಗಿ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು.